ರೈಟ್ ರಿಲೇಷನ್ಶಿಪ್ ವಿತ್ ಗಾಡ್. ಧರ್ಮಶಾಸ್ತ್ರದ ಪಾಲನೆಯಿಂದ, ನಿಯಮ ಪಾಲನೆಯಿಂದ, ಸಂಪ್ರದಾಯಗಳನ್ನ ಮಾಡಿ 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 ನನ್ನದೇ ಎಂದು ಹೇಳಿಕೊಳ್ಳಬಹುದಾದ ಯಾವುದೇ ಒಂದು ರೈಟ್ ರಿಲೇಷನ್ಶಿಪ್, ರೈಚಸ್ನೆಸ್, ಸತ್ಸಂಬಂಧ ನನಗಿಲ್ಲ. ಪ್ರತಿಯಾಗಿ ನಾನು ಕ್ರಿಸ್ತ ಯೇಸುವಿನಲ್ಲಿ ಇಟ್ಟಿರುವ ವಿಶ್ವಾಸದ ಪ್ರಯುಕ್ತ ದೇವರೊಂದಿಗೆ ಸರಿಯಾದ ಸತ್ಸಂಬಂಧವನ್ನು ಹೊಂದಿದ್ದೇನೆ. ಎಷ್ಟು ಚೆನ್ನಾಗಿದೆ ನೋಡಿ ಆ ವಾಕ್ಯ. ನೌ ಐ ಹ್ಯಾವ್ ಎ ರೈಟ್ ರಿಲೇಷನ್ಶಿಪ್ ವಿತ್ ಗಾಡ್ ಓನ್ಲಿ ಬೈ ಫೇತ್ ಇನ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನ ನಾನು ವಿಶ್ವಾಸ ಇಟ್ಟೆ. ಬಿಕಾಸ್ ಆಫ್ ದ್ಯಾಟ್ ಫೇತ್ ಇನ್ ಕ್ರೈಸ್ಟ್ ಐ ಆಮ್ ರೈಚಸ್. ಇದು ನನ್ನ ಪ್ರಯತ್ನ ಏನೂ ಇಲ್ಲ, ನಾನೇನು ಮಾಡಿಲ್ಲ. ನಮಗೆ ಮಾಡಿ 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 ದೇವ್ರ ಮುಂದೆ ನಾವು ಯೋಗ್ಯರಾಗ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೀವಲ್ಲ, ಅಲ್ಲೇ ನಾವು ಹಾಳಾಗಿ ಹೋಗ್ತಾ ಇರೋದು. ನಾವೆಷ್ಟು ಪ್ರಯತ್ನ ಪಟ್ಟರೂ ಯೋಗ್ಯರಾಗಲ್ಲ ಅನ್ನೋದೇ ಟ್ರೂತ್. ಪೌಲ್ರು ಹೇಳಿರೋದು ಅದನ್ನೇ. ನಿಷ್ಠಾವಂತ ಫರಿಸಾಯ, ಪರ್ಫೆಕ್ಟ್ ಫ್ಯಾರಿಸಿ, ಎಲ್ಲ ನಾನು ಮಾಡಿದೆ, ಪರ್ಫೆಕ್ಟಾಗಿ ಮಾಡಿದೆ, ಯಾವುದೇ ದೋಷ ನನ್ನ ಮೇಲೆ ಇಲ್ಲ. ಇವರು ಈ ಸಂಡೇ ಬಂದಿಲ್ಲ, ಇವರು ಇವತ್ತು ಫಾಸ್ಟಿಂಗ್ ಇಲ್ಲ, ಈ ಥರ ಯಾವುದೂ ದೋಷಾರೋಪಣೆ ಇಲ್ಲ, ಎಲ್ಲ ಪರ್ಫೆಕ್ಟಾಗಿಯೇ ಮಾಡಿದ್ದೀನಿ ನಾನು. ಆದರೆ ನಾನು ದೇವ್ರ ಮುಂದೆ ರೈಚಸ್ ಅಲ್ಲ. ಇಷ್ಟೆಲ್ಲ ಪರ್ಫೆಕ್ಟಾಗಿ ಮಾಡಿದರು, ಐ ಆಮ್ ನಾಟ್ ರೈಟ್ ಬಿಫೋರ್ ಗಾಡ್. ಬಟ್ ಟುಡೇ ಐ ಆಮ್ ರೈಟ್ ಬಿಫೋರ್ ಗಾಡ್ ಬಿಕಾಸ್ ಆಫ್ ಒನ್ ಥಿಂಗ್, ದಟ್ ಈಸ್ ಐ ಪುಟ್ ಮೈ ಟ್ರಸ್ಟ್ ಇನ್ ಜೀಸಸ್ ಕ್ರೈಸ್ಟ್. ಇವತ್ತು ನಾನು ಯೇಸು ಕ್ರಿಸ್ತನನ್ನು ನಂಬಿದ್ದೀನಿ. ಆ ನಂಬಿಕೆ ಫಲ ದೇವರು ನನ್ನನ್ನು ನೀತಿವಂತ ಅಂತ ಕನ್ಸಿಡರ್ ಮಾಡಿದ್ದಾರೆ, ಡಿಕ್ಲೇರ್ ಮಾಡಿದ್ದಾರೆ. ನನ್ನ ನೀತಿವಂತಿಕೆ ನನ್ನ ಪ್ರಯತ್ನದ ಫಲ ಅಲ್ಲ.